ನಮಸ್ತೆ ಸ್ನೇಹಿತರೆ, ಎಲ್ಲ ಮನುಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ನೋಡಿ, ನಿನ್ನೆ ನಾವು ಸರಿಸುಮಾರು 1ನೇ ತಾರೀಕು 7ನೇ ತಿಂಗಳು 2025 ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನೋಡಿ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋದಕ್ಕೆ ಹೊರಟು ಈಗ ಅಲ್ಲಿಂದ ನಾವು ಮಹಾರಾಷ್ಟ್ರದ ಪುಣೆ ಹತ್ರ ಬಂದು ತಲುಪಿದೀವಿ. ಭೀಮಲಿಂಗೇಶ್ವರ ದೇವಸ್ಥಾನ ಹತ್ರ ಬಂದು ತಲುಪಿದೀವಿ. 975 ಕಿಲೋಮೀಟರ್ ಇದೆ ಸರಿಸುಮಾರು. ಒಂದೇ ಸಮನೆ ಎಲ್ಲೂ ಸಹ ನಿಲ್ಲಿಸ್ದಂಗೆ, ಏನು ಊಟಕ್ಕೆ ಮಾತ್ರ ನಿಲ್ಲಿಸ್ಕೊಂಡು ಒಂದೇ ಸಮನೆ 18 ಅವರ್ ಜರ್ನಿ ಮಾಡ್ಕೊಂತ ಬಂದು ಭೀಮಶಂಕರ ದರ್ಶನಕ್ಕೆ ಬಂದಿದ್ದೀವಿ. ನೋಡಿ, ಈಗ ದರ್ಶನ ಮಾಡ್ತಾ ಮುಂದೆ ಹೋಗೋಣ. ಹಾಗೆ ಪೂರ್ತಿ ವಿಡಿಯೋ ನೋಡಿ, ಏನು ದೇವರ ದರ್ಶನ ಮಾಡಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಕುಟುಂಬಕ್ಕೂ ನಿಮ್ಮ ಕುಟುಂಬದ ಸದಸ್ಯರಿಗೂ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಓಂ ನಮ ಶಿವಾಯ, ಶಿವಾಯ ನಮ, ಆತ್ಮ ನಮಸ್ಕಾರ. ಸ್ನೇಹಿತರೆ, ಭೀಮಶಂಕರ ಆಲಯಕ್ಕೆ ಬರೋದಕ್ಕೆ ನೋಡಿ 18 ಅವರ್ ಜರ್ನಿ ಮಾಡಿದ್ದೀವಿ ಸರಿಸುಮಾರು. ಏನು ಒಂದೇ ಸಮನೆ ಎಲ್ಲೂ ಬಿಡದಿರಾ. ಏನು ವಿಶೇಷ ಅಂತಂದ್ರೆ ಬೆಳಗ್ಗೆ 4:15 5:00 ಮಾತ್ರ ಸ್ಪರ್ಶ ದರ್ಶನ ಸಿಗುತ್ತೆ. ಅಂದ್ರೆ ನೇರವಾಗಿ ಶಿವನ ಮುಟ್ಟಿ ನಾವು ದರ್ಶನ ಮಾಡ್ಬೋದು. ಅದಕ್ಕೋಸ್ಕರ ಒಂದೇ ಸಮನೆ ಎಲ್ಲೂ ನಿಲ್ಲಿಸ್ತಿರಂಗೆ ಪೂರ್ತಿಯಾಗಿ ಬಂದು ದರ್ಶನ ಮಾಡಿದ್ದೀವಿ. ಬನ್ನಿ, ದೇವರ ದರ್ಶನ ಸಹ ನಿಮಗೆ ಮಾಡಿಸ್ತೀನಿ. ನೀವು ಸಹ ತುಂಬಾ ಖುಷಿ ಪಡ್ತೀರಾ. ಯಾರೆಲ್ಲ ಬರೋಕ್ಕಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ನೀವು ಸಹ ನಿಮ್ಮ ಕುಟುಂಬ ಸಮೇತ, ನಿಮ್ಮ ಏನು ಸ್ನೇಹಿತರ ಸಮೇತ ಬಂದು ದರ್ಶನ ಮಾಡಿ. ತುಂಬಾ ಒಳ್ಳೆ ಪವಿತ್ರವಾದ ಸ್ಥಳ. ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ. ನೋಡಿ, ಬೆಟ್ಟದ ಮೇಲೆ ಬಂದು ಗಾಡಿ ನಿಲ್ತದೆ. ಅಲ್ಲಿಂದ ಭೀಮಶಂಕರ ದೇವಸ್ಥಾನ ಗರ್ಭಗುಡಿಗೆ ಬರೋದಕ್ಕೆ 500 ಮೆಟ್ಲು ಏನು ಇಳ್ಕೊಂಡು ಬಂದು ಕೆಳಗಡೆ ದರ್ಶನ ಮಾಡ್ಬೇಕಾಗುತ್ತೆ. ವಯಸ್ಸಾದವರು, ಮಕ್ಳು ಯಾರು ಇರ್ತಾರೆ ಬರಕ್ ಆಗದೆ ಇರೋರು, ನೋಡಿ ಈ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಪಾರ್ಕಿಂಗ್ ಮಾಡಿ ನೇರವಾಗಿ ಇಲ್ಲಿ ದರ್ಶನಕ್ಕೆ ಬರ್ಬೋದು ಸ್ನೇಹಿತರೆ. ಈಗ ಟ್ಯೂಬ್ಲೈಟ್ ಅದೆಲ್ಲ ಇದೆ. ಹಿಂದಿನ ಕಾಲದಲ್ಲಿ ಜನಗಳು ಸೇರಿದಾಗ ಈಗ ಬೆಳಕಬೇಕಲ್ವಾ, ಅದಕ್ಕೋಸ್ಕರ ಎಣ್ಣೆ ಗಂಬ ಇದು, ಎಣ್ಣೆ ಗಂಡು ಗಂಬ ಇದು. ನೋಡಿ ಇಲ್ಲೊಂದಿದೆ, ನೋಡಿ ಅಲ್ಲೊಂದಿದೆ. ನೋಡಿ ಈ ರೀತಿ ಈ ಜಾಗದಲ್ಲಿ ಎಣ್ಣೆ ಗಂಬಗಳನ್ನ ಎಣ್ಣೆ ಇಟ್ಟು, ನೋಡಿ ಈ ಜಾಗದಲ್ಲಿ ಎಣ್ಣೆ ಇಟ್ಟು ದೀಪವನ್ನು ಹಚ್ತಾರೆ. ನೋಡಿ ಸ್ನೇಹಿತರೆ, 2 ನಂದಿ ಇದೆ, 1 ಲಿಂಗ ಇದೆ. ಇದು ಸಹ ಒಂದು ವಿಶೇಷವಾದ ವಿಗ್ರಹ. ನೋಡಿ ಎದುರುಗಡೆ ನೇರವಾಗಿ ಭೀಮಶಂಕರನ ವಿಗ್ರಹ ಇದೆ. ಅದಕ್ಕೆ ಆಪೋಸಿಟ್ ಆಗಿ ನೋಡಿ 2 ನಂದಿ ಇದೆ. ಇಲ್ಲಿ ಶಿವಪ್ಪ ಇದ್ದಾನೆ. ಇದರ ದರ್ಶನ ಮಾಡ್ಕೊಳ್ಳಿ. ಮುಂದಿನ ನಮಸ್ತೆ ಸ್ನೇಹಿತರೆ. ನೋಡಿ, ನೀವು ಈಗ ನೋಡ್ತಾ ಇರುವಂತ ಏನು ಇದು ನದಿ ಕೊಳ ಏನು ಕಾಣ್ತಾ ಇದೆ, ಇದು ಭೀಮಾ ನದಿ ಉಗಮ ಸ್ಥಾನ ಸ್ನೇಹಿತರೆ. ನೋಡಿ, ಈ ಭೀಮಾ ನದಿ ಉಗಮ ಹೇಗಾಯ್ತು ಅಂತಂದ್ರೆ ಇದರ ಹಿಂದೆ ಒಂದು ಪೌರಾಣಿಕ ಕಾರಣ ಇದೆ. ಏನಪ್ಪಾ ಅಂತಂದ್ರೆ ನೋಡಿ ಸ್ನೇಹಿತರೆ, ಏನು ಭೀಮಾಸುರ ಇರ್ತಾನೆ, ಅವನು ಇಲ್ಲಿರುವಂತಹ ರಾಜನಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಅದಕ್ಕೆ ಕೋಪಗೊಂಡು ಅವನ ಜೈಲಲ್ಲಿ ಇಟ್ಟಿರ್ತಾನೆ ಭೀಮಾಸುರ. ಶಿವನ ಪೂಜೆ ಮಾಡ್ತಾ ಇರ್ತಾನೆ. ಏನು ಭೀಮಾಸುರ ಇರ್ತಾನೆ, ಆ ಶಿವನ ವಿಗ್ರಹನ ಏನು ಅವನು ಕುಡ್ಲಿಯಿಂದ ಏನು ಕೊಚ್ಚೋದಕ್ಕೆ ಬರ್ತಾನೆ. ಅವಾಗ ಏನು ಶಿವ ಪರಮಾತ್ಮರು ಅದರಿಂದ ಉದ್ಭವ ಆಗಿ ಭೀಮಾಸುರನನ್ನ ಹೋರಾಟ ಮಾಡಿ ಅವ್ರನ್ನ ಸಾಯಿಸ್ತಾರೆ. ಸಾಯಿಸಿದಾಗ ಅವರು ಸುಸ್ತಾಗಿ ವಿಶ್ರಾಂತಿ ತಗೊಂತಾರೆ. ಏನು ಶಿವಪ್ಪನ ಏನು ಮೈಯಲ್ಲಿ ಬರುವ ಬೆವರು ಬಂದು ಭೀಮಾ ನದಿಯಾಗಿ ಹರಿತಾ ಇದೆ ಅಂತ ಪ್ರತೀತಿ ಇದೆ ಸ್ನೇಹಿತರೆ. ನೋಡಿ, ಇದೇ ಭೀಮಾ ನದಿ ಉಗಮ ಸ್ಥಾನ. ಇದು ಸಹ್ಯಾದ್ರಿ ಗಿರಿಯ ಸಾಲಲ್ಲಿ ಸೇರ್ತದೆ. ಇಲ್ಲಿಂದ ಉದ್ಭವ ಆಗಿ ನಮ್ಮ ಕರ್ನಾಟಕದ ಕೃಷ್ಣಾ ನದಿಗೆ ಜೋಡಣೆ ಆಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿಂದ ಶುರುವಾಗಿ ಈಗ ಇಲ್ಲಿಂದ ಹರ್ಕೊಂಡು ಹೋಗುತ್ತೆ. ಒಂದು 2-3 ಕಿಲೋಮೀಟರ್ ಆದ್ಮೇಲೆ ಗುಪ್ತಗಾಮಿನಿಯಾಗಿ ಹೋಗುತ್ತೆ. ಪೂರ್ತಿ ನೋಡಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿಂದ ಹೋಗುತ್ತೆ ಹರ್ಕೊಂಡು ಮುಂದೆ ಒಂದು ದೊಡ್ಡ ಕಲ್ಯಾಣಿ ತರ ಕೆರೆ ತರ ಇದೆ. ಅಲ್ಲಿ ಸೇರ್ಕೊಂಡು ಅಲ್ಲಿಂದ ನಮ್ಮ ಕೃಷ್ಣಾ ನದಿಗೆ ಸೇರ್ಕೊಳ್ಳುತ್ತೆ. ರಾಯಚೂರು ಹತ್ರಕ್ಕೆ ಹೋಗಿ ಸ್ನೇಹಿತರೆ, ಇದೇ ಭೀಮಾಸುರ ದೇವಾಲಯ ಗೋಪುರ. ನೋಡಿ, ಇಲ್ಲೇನೆ ಭೀಮಾಸುರ ವಿಗ್ರಹ ಇರೋದು. ಎಲ್ಲರೂ ದರ್ಶನ ಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಬಂದು ಕುಟುಂಬ ಸಮೇತ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ 6ನೇ ಜ್ಯೋತಿರ್ಲಿಂಗ ಭೀಮಲಿಂಗೇಶ್ವರ ಎಂದು ಪ್ರತೀತಿ ಹೊಂದಿದೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಓಂ ನಮ ಶಿವಾಯ, ಶಿವಾಯ ನಮ, ಆತ್ಮ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇರುವಂಥ ಗೋಪುರ ಭೀಮಶಂಕರ ಗರ್ಭಗುಡಿ ಮೇಲಿರುವಂಥದ್ದು. ತುಂಬ ಅದ್ಭುತವಾಗಿದೆ. ದರ್ಶನ ಮಾಡಿ.
ನೋಡಿ ಕಳಶ ಇದೆ, ತುಂಬ ಮೋಡ ಮುಚ್ಕೊಂಡಿದೆ. ಬೆಳಗಿನ ಜಾವ 6 ಗಂಟೆ ಆಸುಪಾಸು. ನಮ್ಮ ಕೈಲಿ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ದೇವಸ್ಥಾನ ತೋರಿಸೋದಕ್ಕೆ. ಇಲ್ಲೆಲ್ಲ ಕ್ಯಾಮ್ರಾ ಅಲೌಡ್ ಇಲ್ಲ. ಸ್ನೇಹಿತರೆ, ಭೀಮಾಶಂಕರ ಗರ್ಭಗುಡಿಯಿಂದ ದರ್ಶನ ಮಾಡಿ ಏನು ಆಚೆ ಬರ್ತೀವಿ, ಬಂದ್ರೆ ಎದುರುಗಡೆ ಬಂದ ತಕ್ಷಣ ಎಕ್ಸಿಟ್ ಜಾಗದಲ್ಲಿ ನೋಡಿ, ಇಲ್ಲಿ ರಾಮ ಮತ್ತೆ ಲಕ್ಷ್ಮಣ ಸೀತೆ ಆಲಯ ಇದೆ, ಮತ್ತೆ ಪಾರ್ವತಿ ಅಮ್ಮನವರ ದರ್ಶನ ಮಾಡೋಣ ಬನ್ನಿ ಸ್ನೇಹಿತರೆ. ನಿಧಾನ ನಿಧಾನ. ಚಾಮುಂಡೇಶ್ವರಿ ದೇವಿ. ಸ್ನೇಹಿತರೆ, ಗರ್ಭಗುಡಿಯಿಂದ ಹಿಂಭಾಗಕ್ಕೆ ಬಂದ್ರೆ ನೋಡಿ ಭೀಮಾಶಂಕರ ಗರ್ಭಗುಡಿ ಇದೆ. ಅದರ ಮೇಲ್ಗಡೆ ಗೋಪುರ ಇದು ಕಾಣ ಸಿಗ್ತದೆ ನೋಡಿ ಸ್ನೇಹಿತರೆ. ಎಲ್ಲ ನವದುರ್ಗೆಯರ ದರ್ಶನ ಮಾಡಿ ಚಾಮುಂಡಮ್ಮ ಸ್ನೇಹಿತರೆ, ಭೀಮಾಶಂಕರ ದೇವಾಲಯಕ್ಕೆ ಹೋಗುವ ರಸ್ತೆ ಸಹ್ಯಾದ್ರಿಗಿರಿಯ ಸಾಲು ತುಂಬಾ ಹಚ್ಚ ಹಸಿರಾಗಿದೆ. ಇವಾಗ ಮಳೆ ಸೀಸನ್ ಇರೋದ್ರಿಂದ ತುಂಬಾ ಮಳೆ ಬರ್ತಾ ಇದೆ, ತುಂಬಾ ಫಾಗ್ ಇದೆ. ತುಂಬಾ ಉತ್ತಮವಾದ ಪಯಣ. ಸುಮಾರು ಒಂದು 50 ಕಿಲೋಮೀಟರ್ ಇದೇ ರೀತಿ ಫಾರೆಸ್ಟ್ ಅಲ್ಲೇ ಬರ್ತೀವಿ. ತುಂಬಾ ಒಳ್ಳೆ ಜರ್ನಿ ನೋಡಿ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ, ಭೀಮಾಶಂಕರ ದರ್ಶನ ಮಾಡಿದ್ದೀರಾ ನೋಡಿ ಸ್ನೇಹಿತರೆ. ಇದು ಭೀಮಾಶಂಕರದಿಂದ ಮೆಟ್ಲು ಹತ್ಕೊಂಡು 500 ಮೆಟ್ಲು ಮೇಲೆ ಹತ್ಕೊಂಡ್ ಬಂದ್ರೆ ಇದು ಜಾಗ ಬಂದು ಎಲ್ಲ ಕಾರ್ಗಳೆಲ್ಲ ಇಲ್ಲಿ ಇಳಿತದೆ. ನಿಮ್ಗೆ ಇನ್ನೊಂದು ಮಾಹಿತಿ, ಇಲ್ಲಿಗೆ ಬರ್ಬೇಕು ಅಂತಂದ್ರೆ ಫ್ಲೈಟ್ ಅಲ್ಲಿ ಬಂದು ಪುಣೆನಲ್ಲಿ ಇಳಿಬೋದು, ಅಥವಾ ರೈಲಲ್ಲಿ ಬಂದು ಪುಣೆಲಿ ಇಳಿಬೋದು. ಅಲ್ಲಿಂದ 120 ಕಿಲೋಮೀಟರ್ ಆಗುತ್ತೆ. ಬಸ್ಗೆ ಒಂದು 200 ರೂಪಾಯಿ ಚಾರ್ಜ್ ಆಗುತ್ತೆ. ಇಲ್ಲಾಂದ್ರೆ ಈ ತರ ಏನು ಟಿ ಗಾಡಿಗಳು, ಬುಲೆರೋ ಜಿಪ್ಗಳು ಕರ್ಕೊಂಬರ್ತಾರೆ, 400-500 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಇಲ್ಲಿ ವಿಚಾರಿಸ್ದೆ. ಎಲ್ಲರೂ ಸಹ ಆರಾಮಾಗಿ ಬರ್ಬೋದು ಸ್ನೇಹಿತರೆ ಈ ಜಾಗಕ್ಕೆ. ನೋಡಿ, ಈಗ ನಾವು ದರ್ಶನ ಮಾಡಿದ್ದೀರಿ, ನೀವು ಸಹ ಎಲ್ಲ ದರ್ಶನ ಮಾಡಿದ್ದೀರಾ, ಎಲ್ಲರೂ ಖುಷಿ ಪಟ್ಟಿರ್ತೀರಾ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬನ್ನಿ ಸ್ನೇಹಿತರೆ, ಈಗ ಇಲ್ಲಿಂದ ನಾವು ತ್ರಿಯಂಬಕೇಶ್ವರ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ, ಅಲ್ಲಿನ ದೇವಸ್ಥಾನ ಪರಿಚಯ ಮತ್ತೆ ಅಲ್ಲಿನ ವಿಶೇಷತೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. ಓಂ ನಮ ಶಿವಾಯ, ಶಿವಾಯ ನಮ, ಆತ್ಮ ನಮಸ್ಕಾರ. చెప్పు నెట్వర్క్ ఉండాలి వినిపిస్తుంది. కటింగ్ పోతుంది, దొడ్డు కటింగ్ పోతుంది.